ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಏನಪ್ಪ ಇತ್ತೀಚೆಗೆ ವಕೀಲರು ಕಾನೂನು ವಿಚಾರಗಳ ಜೊತೆಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರಲ್ಲಪ್ಪ ಹೆಚ್ಚಾಗಿ ಅಂತ ಹೇಳಿದ್ರೆ, ಹೌದು, ಇದನ್ನು ನಾನು ಮೊದಲಿಂದನೂ ಮಾಡಿಕೊಂಡು ಬಂದಿದ್ದೇನೆ. ಹೆಚ್ಚು ಬಿಡುವು ಇಲ್ಲದೇ ಇರೋದರಿಂದ ನಾನು ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ನಾನು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ. ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಕಾನೂನಿಗೆ ಸಂಬಂಧಪಟ್ಟಂತೆ ನಾನು ಕವರ್ ಮಾಡಿದ್ದೇನೆ. ಸರಿಸುಮಾರು 650ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ಅದೆಲ್ಲ ಪ್ಲೇ ಲಿಸ್ಟಲ್ಲಿ ಕ್ಯಾಟಗರಿಗಳನ್ನು ನಾನು ಮಾಡಿದ್ದೇನೆ, ನೀವೆಲ್ಲ ನೋಡ್ಕೊಳ್ಬಹುದು. ಒಬ್ಬ ವಕೀಲರಿಗೆ ಕೇವಲ ಕಾನೂನಿನ ಜ್ಞಾನವನ್ನು ನೀಡುವುದಲ್ಲ, ಅವರಿಗೆ ಈ ಒಂದು ಸಾಮಾಜಿಕ ಹೋರಾಟ ಮಾಡುವುದು ಮತ್ತು ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವುದು ಕೂಡ ಒಂದು ನೈತಿಕವಾದಂತಹ ಒಂದು ಬದ್ಧತೆ ಇರಬೇಕಾಗುತ್ತೆ. ಯಾಕಂದರೆ ವಕೀಲರಿಗೆ ಜ್ಞಾನ ಇರುತ್ತೆ, ಆ ಜ್ಞಾನವನ್ನು ಹಂಚಬೇಕಾಗತ್ತೆ. ನೋಡಿ, ಈ ಥರ ಪರರಾಷ್ಟ್ರಗಳಲ್ಲಿ ಸೈನಿಕರುಗಳು ರಾಜ್ಯದ ಅವರ ಒಂದು ದೇಶದ ಸಂವಿಧಾನವನ್ನು ಕಂಡುಕೊಂಡಿದ್ದಾರೆ ಮತ್ತು ಕಟ್ಟಿದ್ದಾರೆ. ಆದರೆ ನಮ್ಮ ಭಾರತದಂತಹ ದೇಶ ಈ ಒಂದು ಸಂವಿಧಾನವನ್ನು ಉಳಿಸಿ ಬೆಳೆಸಿದಂತಹವರು ಸಾಕಷ್ಟು ವಕೀಲರೇ ಆಗಿದ್ದಾರೆ. ವಕೀಲರು ಕಟ್ಟಿರುವಂತಹ ಒಂದು ಸಂವಿಧಾನವಾಗಿದೆ. ಅಂದರೆ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಕೊಡುಗೆ ಜಾಸ್ತಿ ಇದೆ ವಕೀಲರದ್ದು ಈ ರಾಜಕೀಯ ಕ್ಷೇತ್ರಗಳಲ್ಲಿ. ಯಾಕೆ ಅಂತ ಹೇಳಿದರೆ, ಸಂವಿಧಾನ, ಕಾನೂನು, ಸುವ್ಯವಸ್ಥೆ, ಆಡಳಿತ, ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನು ಕರಿತೀವಿ, ಮ್ಯಾನೇಜ್ಮೆಂಟ್ ವ್ಯವಸ್ಥೆ, ಇದೆಲ್ಲವೂ ಕೂಡ ವಕೀಲರಿಗೆ ಕರಗತ ಆಗಿರುತ್ತೆ. ಚೆನ್ನಾಗಿ ಓದಿರ್ತಾರೆ, ತಿಳ್ಕೊಂಡಿರ್ತಾರೆ ಮತ್ತು ಹೆಚ್ಚು ಚೆನ್ನಾಗಿ ಮಾತನಾಡಬಲ್ಲವರಾಗಿರ್ತಾರೆ. ಆದ್ದರಿಂದ ವಕೀಲರು ಸೂಕ್ತವಾದಂತಹ ವ್ಯಕ್ತಿಗಳಾಗ್ತಾರೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೂ ಕೂಡ. ಆದ್ದರಿಂದ ಈ ವಕೀಲರೇ ಕಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನ, ಈ ಒಂದು ದೇಶದ ಒಂದು ಕಾನೂನಿನಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ನಾವು ಕೆಲವು ಪಕ್ಷಗಳನ್ನು, ಅದು JDS ಆಗಿರಬಹುದು, ಕಾಂಗ್ರೆಸ್ಸು, BJP, ಹೀಗೆ ಇನ್ನಿತರ ಪಕ್ಷಗಳು, ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ AAP, KRS, ಹೀಗೆ ಹಲವಾರು ಪಕ್ಷಗಳು ನಾವು ನೋಡ್ತಾ ಇದ್ದೇವೆ. ನೋಡಿ, ಜನಗಳ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ, ಒಳ್ಳೆಯ ಆಪ್ಷನ್ಗಳು ಇರುವಂತಹ ಮೊಬೈಲ್ಗಳು, ಆ್ಯಂಡ್ರಾಯ್ಡ್ ಫೋನ್ಗಳು ಬಂದರೂ ಕೂಡ, ಇಲ್ಲ ನಮಗೆ ಸ್ಯಾಮ್ಸಂಗು ಇಷ್ಟ ಹಳೆಯದು, ನೋಕಿಯಾ ಇಷ್ಟ, ಅಥವಾ ಆ್ಯಪಲ್ ಫೋನ್ ಇಷ್ಟ ಅಂತ ಹೇಳಿ ನಾವು ಅದನ್ನು ತೊಗೊಂಡ್ಬಿಡ್ತೇವೆ. ಯಾಕಂದರೆ ನಮ್ಮ ತಾತನ ಕಾಲದಿಂದನೂ ಇದೆ, ಅಥವಾ ನಾವು ಈಗಿನ ಜನ್ರೇಷನೆಲ್ಲ ಕೋಟ್ಯಾಂತರ ಜನ ಇದನ್ನು ಉಪಯೋಗಿಸಿದ್ದಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಇಲ್ಲ, ಹೆಂಗಿದ್ರೂ ಇದು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ. ಸೊ ಇರೋದರಲ್ಲಿ ಇದು ಯಾವುದೋ ಒಂದಕ್ಕೆ ಹಾಕ್ಬಿಡೋಣ ಎಂಬುವಂತಹ ಒಂದು ಆಯ್ಕೆಗಳನ್ನು ಮಾಡ್ಕೊಳ್ತಾರೆ. ಹಾಗೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಈ ಕಾಂಗ್ರೆಸ್ಸು, ಈ BJPನೋ ಈ ರೀತಿಯಾಗಿ ಜಸ್ಟ್ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಆಯ್ಕೆಗಳ ಮುಖಾಂತರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದಲ್ಲ ಆಯ್ಕೆ ಮಾಡುವ ವಿಧಾನ, ಇದಲ್ಲ. ಪ್ರಾದೇಶಿಕ ಪಕ್ಷ ಯಾಕೆ ಬೇಕು? ನಮ್ಮಲ್ಲಿ ರೀಜನಲ್ ಪಾರ್ಟಿ, ನ್ಯಾಷನಲ್ ಪಾರ್ಟಿ, ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ನಾವು ಬೈಫರ್ಕೇಟ್ ಮಾಡ್ಕೋಬೋದು. ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಪಕ್ಷಗಳು ಇದ್ದಾವೆ. ಇಲ್ಲಿ ನಾವು ರಾಷ್ಟ್ರೀಯ ಪಕ್ಷಗಳನ್ನು, ನ್ಯಾಷನಲ್ ಪಾರ್ಟಿಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟುಬಿಟ್ರೆ ಅವರು ಎಲ್ಲ ರಾಜ್ಯಗಳನ್ನು ಕೂಡ ಅವರು ನೋಡಬೇಕಾಗುತ್ತೆ, ಅವಲೋಕನ ಮಾಡಬೇಕಾಗತ್ತೆ, ನಂಬಿಕೆಗೆ, ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಮತ್ತು ಆಗ ನೀವು ನಿಮ್ಮ ಒಂದು ರಾಜ್ಯದ, ನಿಮ್ಮ ನೆಲ, ನಿಮ್ಮ ಭಾಷೆ, ನಿಮ್ಮ ನುಡಿ, ನಿಮ್ಮ ಸಂಪ್ರದಾಯ, ನಿಮ್ಮ ಸಂಸ್ಕಾರಗಳು, ನಿಮ್ಮ ರೂಢಿ ಪದ್ಧತಿಗಳು, ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಒಂದು ಪ್ರಾದೇಶಿಕ ಪಕ್ಷಗಳಿಗೆ ಬೇಕಾದಂತಹ ಒಂದು ಸವಲತ್ತುಗಳು, ಸೌಕರ್ಯಗಳು, ಇವುಗಳೆಲ್ಲವನ್ನು ನೀವು ತುಂಬ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಮಾತೆತ್ತಿದ್ರೆ ನೀವು ನೋಡ್ತಾ ಇರ್ತೀರಾ, BJPನಲ್ಲಾಗಲಿ ಅಥವಾ ಕಾಂಗ್ರೆಸ್ಸಲ್ಲಾಗಲಿ ಹೈಕಮಾಂಡ್ ಹೇಳಿದ್ದೇ ಅಂತಿಮ, ಹೈಕಮಾಂಡ್ ಹೇಳಿದ್ದೇ ಫೈನಲ್. ನಾನು ಏನಿಲ್ಲ, ನಾನೊಬ್ಬ ಸೇವಕ ಅಷ್ಟೇ. ಅವ್ರು ಏನು ಕೆಲಸ ಕೊಡ್ತಾರೋ, ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾನು ಮಾಡ್ತೀನಿ. ಇದು
ಕೇಳಿ 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 ಜನಕ್ಕೆ ಬೇಜಾರಾಗ್ಬಿಟ್ಟಿದೆ. ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ತುಂಬ ಬಲಿಷ್ಠವಾಗಿ ಹೇಳುವಂಥವರು ಇಲ್ಲವಾ? ಬೇಕಲ್ವ ನಮಗೆ? ನಾವೇನು ಹೇಳೋಕ್ಕೋದ್ರೆ ಅವರು ಏನು ಕಮೆಂಡ್ ಏನು ಹೇಳ್ತಾರೋ ಅದೇ ನಮ್ಗೆ ಅಂತಿಮ. ಅಂದರೆ ಮೊದಲು ಬ್ರಿಟಿಷರ ಒಂದು ಸುಪರ್ದಿಯಲ್ಲಿ ಅವರ ಕೈ ಕೆಳಗಡೆಗೆ ಗುಲಾಮಗಿರಿಯಾಗಿ ನಾವು ನಡ್ಕೊಂಡು ಬಂದ್ವಿ. ಈಗ ಅದೇ ಥರ ಹೈಕಮಾಂಡ್ ಕೇಳಿ ಕೇಳಿ ನಮಗೆ ಬೇಜಾರಾಗಿದೆ. ಇದೇನಪ್ಪ, ನಮ್ಮ ರಾಜ್ಯಕ್ಕೆ ನಮಗೆ ಒಂದು ಪಕ್ಷ, ಯಾವುದೋ ಒಂದು ಪಕ್ಷ, ಹೌದಪ್ಪ ಇದು ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ, ಇಲ್ಲಿ ನಾನು ಆಯ್ಕೆ ಮಾಡಿದಂಥ ಪಕ್ಷದ ಹೈಕಮಾಂಡ್ ಎಲ್ಲಿದ್ದಾರೆ? ನಮ್ಮ ರಾಜ್ಯದಲ್ಲೇ ಇದ್ದಾರೆ. ಅವರು ನಮ್ಮ ರಾಜ್ಯದವರೇ ಆಗಿದ್ದಾರೆ. ಮತ್ತು ನಮ್ಮ ಬೇಕು ಬೇಡಗಳನ್ನು, ಸವಲತ್ತುಗಳನ್ನು, ಸೌಕರ್ಯಗಳನ್ನು ಮತ್ತು ಇಲ್ಲಿರ್ತಕ್ಕಂತಹ ವಿಶಿಷ್ಟ ಕೌಶಲ್ಯಗಳನ್ನು ಎತ್ತಿ ಹಿಡಿಯುವಂಥವರಾಗಿದ್ದಾರೆ. ಅವರು ನಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವವರಂಥವರಾಗಿದ್ದಾರೆ. ಮತ್ತು ನಾವು ಕೆಲಸಗಳನ್ನು ಬೇಗ ಮಾಡಿಕೊಳ್ಳಬಹುದು. ಮತ್ತು ಈ ಹೈಕಮಾಂಡು ನಮ್ಮ ರಾಜ್ಯದವರು ಇಲ್ಲೇ ಇರಬೇಕು ಅಂತ ನಾವು ಬಯಸೋದು ಬೇಡವಾ? ಅದಕ್ಕೋಸ್ಕರ ಪ್ರಾದೇಶಿಕ ಪಕ್ಷಕ್ಕೆ ಒತ್ತನ್ನು ನೀಡಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಮಾತಾಡಲಿಕ್ಕೆ ಬಂದಿದ್ದೇನೆ. ಸಾಕಷ್ಟು ವಿಚಾರಗಳನ್ನು ರಾಜಕೀಯಕ್ಕೆ ಮತ್ತು ಸಾಮಾಜಿಕ ಕ್ರಾಂತಿ ಆಗಲಿ ಅಂತ ಹೇಳಿ, ರಾಜಕೀಯ ಕ್ಷೇತ್ರದಲ್ಲಿ ಉನ್ನತೀಕರಣ ಆಗಲಿ ಅಂತ ಹೇಳಿ ಮಾತಾಡ್ತಾ ಬರ್ತಾ ಇದ್ದೇನೆ. ಯಾಕಂದರೆ ಕಾನೂನಿನ ವಿಚಾರಗಳನ್ನು ಸಾಕಷ್ಟು ನಾನು ಕವರ್ ಮಾಡಿದ್ದೇನೆ. ಸೊ ಅಲ್ಲಿ ಅವಾಗವಾಗ ನಾನು ಮಾಡ್ತಾನೆ ಇರ್ತೇನೆ ಕಾನೂನಿನ ವಿಚಾರ. ಅದು ನನ್ನ ವೃತ್ತಿ ಆಗಿದೆ. ಇದು ನನ್ನ ಪ್ರವೃತ್ತಿ. ಸಾಮಾಜಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿ, ಈ ಎಲ್ಲವೂ ಕೂಡ ನನ್ನ ಪ್ರವೃತ್ತಿಯಾಗಿದೆ. ಇಟ್ ಈಸ್ ಆಲ್ ಮೈ ಪ್ಯಾಷನ್. ನಾನು ನನ್ನ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು, ಜನಗಳಿಗೆ ಸೇವೆ ಆಗಬೇಕು, ಅವರುಗಳಿಗೆ ಅನುಕೂಲ ಆಗಬೇಕು. ನನಗೆ ತಿಳಿದೇ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ನಾನು ಜನಗಳಿಗೆ ಹಂಚಿಬಿಡಬೇಕು. ಯಾರು ಎಷ್ಟು ಜನ ಹೇಗೆ ತಗೊಳ್ತಾರೆ, ಯಾವ ಮನಸ್ಸಿನಿಂದ ತೆಗೆದುಕೊಳ್ತಾರೆ, ಅದು ನನಗೆ ಬೇಡ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನನ್ನ ಕೆಲಸ ನಾನು ಅಧಿಕಾರವಾಗಿ ಮಾಡಿಬಿಡ್ತೇನೆ. ಆ ಒಂದು ನಿಟ್ಟಿನಲ್ಲಿ ನಾನು ಮಾತನಾಡ್ತಾ ಬರ್ತಾ ಇದ್ದೇನೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ. ಯಾಕಂದರೆ ನಾನು ಮಾತನಾಡುವುದು ಎಲ್ಲವೂ ತುಂಬ ಅತ್ಯದ್ಭುತವಾದಂತಹ, ಸಮಾಜಕ್ಕೆ ಬೇಕಾದಂತಹ ಮುಖ್ಯವಾದಂತಹ ವಿಚಾರಗಳಾಗಿರುತ್ತೆ. ಅವುಗಳನ್ನು ಅರ್ಥ ಮಾಡಿಕೊಂಡು ನಡೆದುಕೊಂಡಿದ್ದೇ ಆದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿನ ಜನಗಳಿಗೆ ಅನುಕೂಲವಾಗುವುದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗೇ ಆಗುತ್ತೆ. ಆದ್ದರಿಂದ ಪ್ರಾದೇಶಿಕ ಪಕ್ಷ ನಮಗೆ ಬೇಕು. ನಮಗೆ ನಮ್ಮ ಹೈಕಮಾಂಡು ನಮ್ಮ ರಾಜ್ಯದವರೇ ಆಗಿರಬೇಕು. ಇಲ್ಲಿಗೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ಇಲ್ಲಿರೋ ಹೈಕಮಾಂಡೇ ತಗೋಬೇಕು. ಅಂತಹ ಒಂದು ಪಕ್ಷ ನಮಗೆ ಬೇಕು. ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ನಾವು ನಮ್ಮ ರಾಜ್ಯದಿಂದ, ಕರ್ನಾಟಕ ರಾಜ್ಯ IT BT ಎಲ್ಲವೂ ಇದೆ. ಮತ್ತು ಇಲ್ಲಿ ಇರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಂತ ನಾವೇನು ಕರಿತೀವಿ, ಪಶ್ಚಿಮ ಘಟ್ಟಗಳು ಅಂತ ನಾವೇನು ಕರಿತೇವೆ. ಸೊ ಇಲ್ಲಿ ಸಾಂಬಾರು ಪದಾರ್ಥಗಳಾಗಿರಬಹುದು, ಅಥವಾ ಸೊಪ್ಪುಗಳಾಗಿರಬಹುದು, ಕಾಫಿ ಆಗಿರಬಹುದು, ಸಾಕಷ್ಟು ವಿಷಯಗಳಲ್ಲಿ ಕರ್ನಾಟಕವು ಮೇಲ್ಮಟ್ಟದಲ್ಲಿದೆ. ಇಲ್ಲಿ ಏನೇನು ನಮಗೆ ಸಿಗ್ತಾ ಇದೆ, ಯಾವುದರಲ್ಲಿ ನಾವು ಸ್ಪೆಷಲ್ ಆಗಿದ್ದೀವಿ, ಯಾವುದು ನಮ್ಮಲ್ಲಿ ಸ್ಕಿಲ್ಡ್ ಆಗಿದೆ, ಕೌಶಲ್ಯಭರಿತವಾಗಿದ್ದೀವಿ, ನಮ್ಮ ಈ ಒಂದು ರಾಜ್ಯದ ಸಂಪನ್ಮೂಲಗಳು ಎಷ್ಟಿದೆ, ಇಲ್ಲಿ ಏನೇನು ಬೇಕು, ಇಲ್ಲಿನ ಪ್ಲಸ್ ಏನು ಅನ್ನೋದನ್ನು ಎಫೆಕ್ಟಿವ್ ಆಗಿ ಹೇಳೋರು ಬೇಕು. ಹಾಗೆ ಇಲ್ಲಿನ ಮೈನಸ್ ಏನು, ಇದಕ್ಕೆ ಪರಿಹಾರ ಏನು ಬೇಕು, ನಮಗಿಷ್ಟು ಬೇಕೇ ಬೇಕು ಅಂತ ಹೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ನಮಗೆ ಬೇಕಾದದ್ದನ್ನು ಪಡೆಯುವಂಥ ಧೀರರು ಬೇಕು, ಧೀರ ನಾಯಕರು ಬೇಕು. ನಮ್ಮ ರಾಜ್ಯ ಇದು, ನಾವೇ ಇದಕ್ಕೆ ಪಾಳ್ಯಗಾರರು. ಅಂದರೆ ಹೈಕಮಾಂಡು ನಾವೇ. ನನ್ನನ್ನು ಹೈಕಮಾಂಡ್ ಆಗಿ ಕೆಲಸವನ್ನು ಮಾಡಲಿಕ್ಕೆ, ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ನನ್ನ ರಾಜ್ಯದ ಜನಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ರಾಜ್ಯದ ಸಮಸ್ಯೆ ಹೀಗಿದೆ, ನನ್ನ ರಾಜ್ಯದ ಪ್ಲಸ್ ಹೀಗಿದೆ, ಸಕಾರಾತ್ಮಕ ಇಷ್ಟಿದೆ, ನಕಾರಾತ್ಮಕ ಇಷ್ಟಿದೆ, ಇಷ್ಟು ನಮಗೆ ಬೇಕೇ ಬೇಕು. ನಮ್ಮ ರಾಜ್ಯದಿಂದ ಇಷ್ಟು ಟ್ಯಾಕ್ಸನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತಾ ಇದ್ದೀವಿ, ಇಷ್ಟು ಲಕ್ಷ ಕೋಟಿ ಟ್ಯಾಕ್ಸ್ಗಳು ಕಟ್ತಾ ಇದ್ದೀವಿ. ಅದರಲ್ಲಿ ಮೆಜಾರಿಟಿ ಸಿಂಹ ಪಾಲು ನಮ್ಮ ರಾಜ್ಯಕ್ಕೆ ನೀವು ಕೊಡಬೇಕು. ಯಾಕಂದರೆ ನಾವು ಕೊಟ್ಟಿದ್ದನ್ನು ನೀವ್ಯಾವುದೋ ನಿಮ್ಮ ಪಕ್ಷಗಳು ಆಯ್ಕೆ ಇರ್ತಕ್ಕಂಥ ಅಥವಾ ನಿಮ್ಮ ಪಕ್ಷಗಳು ಅಧಿಕಾರದಲ್ಲಿರುವಂಥ ರಾಜ್ಯಗಳಿಗೆ ಕೊಡೋದಲ್ಲ. ನಾವು ಕೊಟ್ಟ ದುಡ್ಡು ನೀವು ತೆಗೆದುಕೊಂಡು ಒಂದಷ್ಟು ನಮಗೆ ನೀವು ಕೊಡಬೇಕು. ಜೊತೆ ಇಲ್ಲಿ ಯುನಿಟಿ ಇನ್ ಡೈವರ್ಸಿಟಿ, ಏಕತೆಯಲ್ಲಿ ವಿಭಿನ್ನತೆ, ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆಯಲ್ಲಿ ಏಕತೆ. ಡೈವರ್ಸಿಟಿ ಇನ್ ಯುನಿಟಿ, ಯುನಿಟಿ ಇನ್ ಡೈವರ್ಸಿಟಿ. ದಿಸ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತು ಈ ಒಂದು ನಂಬಿಕೆಯ ತತ್ವದ ಆಧಾರದ ಮೇಲೆ ನಮ್ಮ ರಾಜಕೀಯ ಸಿದ್ಧಾಂತಗಳು ನಿಂತಿದ್ದಾವೆ. ಆದ್ದರಿಂದ
ಪ್ರಾದೇಶಿಕ ಪಕ್ಷ ಬಹಳ ಮುಖ್ಯ ಆಗುತ್ತೆ. ಈ ಹೈಕಮಾಂಡ್ ಸಂಸ್ಕೃತಿಗಳು ನಮಗೆ ಬೇಡ, ಸಾಕು ಮಾಡಿ. ಯಾವುದೋ ಒಂದು ಎರಡು ಪಕ್ಷ ಅಂತೇಳಿ ತಲೆನಲ್ಲಿ ಇಟ್ಕೊಂಡಿರೋದನ್ನು ಹಾಕಿ ಬೇಡ. ಬಿ ಜೆ ಪಿ ಇದ್ದಾಗ ಕಾಂಗ್ರೆಸ್ ಅವ್ರ ವಿರುದ್ಧ ಮಾತಾಡ್ತಾರೆ, ಕಾಂಗ್ರೆಸ್ ಅವ್ರು ಬಂದಾಗ ಬಿ ಜೆ ಪಿಯವ್ರ ವಿರುದ್ಧ ಆಗುತ್ತೆ. ಇವ್ರು ಬಂದಾಗ ಇವರೇನೋ ಸಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋದಿಲ್ಲ. ನೆಕ್ಸ್ಟ್ ಇವ್ರದ್ದು ಸಾಕಪ್ಪ ಅಂತ ಅವ್ರಿಗೆ ಹಾಕೋಣ ಅಂತ ಬರ್ತಾರೆ. ಅಥವಾ ಇನ್ಯಾರು ಹೊಸ ಪಕ್ಷಗಳು ಬರ್ತವೆ, ಅವ್ರುಗಳಿಗೆ ನೋಡೋಣ, ಇವ್ರು ಯಾರೋ ಹೊಸೊಬ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಕೊಡ್ತಾರೆ, ತಿರುಗಿ ಮತ್ತು ಅವರು ಹಾಗೆ ಮಾಡಿಬಿಡ್ತಾರೆ. ಆದ್ದರಿಂದ ಇರೋದರಲ್ಲಿ ಯಾರು ಬೆಟರು ಅನ್ನೋದನ್ನು ನೋಡ್ಕೊಳ್ಳಿ. ಜೊತೆಗೆ ಪ್ರಾದೇಶಿಕ ಪಕ್ಷಗಳಿಗೆ ಅವಕಾಶಗಳನ್ನು ಕೊಡ್ತಾ ಇರಿ. ಆಶಾವಾದಿಗಳಾಗಿರಬೇಕು, ಪಾಸಿಟಿವ್ ಆಗಿರಬೇಕು ನಾವು. ಆದ್ದರಿಂದ ಈಗಾಗಲೇ ನಾವು ನೋಡ್ತಾ ಬಂದಿದ್ದೇವೆ ಕಳೆದ 70 ವರ್ಷಗಳಿಂದ. ಕಾಂಗ್ರೆಸ್ ಪಕ್ಷವನ್ನಾಗಲಿ ಬಿ ಜೆ ಪಿ ಪಕ್ಷವನ್ನಾಗಲಿ ನಾವು ನೋಡ್ತಾ ಬಂದಿದ್ದೇವೆ. ನಾನು ಯಾವ ಪಕ್ಷವನ್ನು ಕೂಡ ನಾನು ಈಗ ಸದ್ಯಕ್ಕೆ ಅದರ ಪ್ಲಸ್ ಏನು ಮೈನಸ್ ಏನು ಅಂತ ಮಾತನಾಡೋದಕ್ಕೆ ಹೋಗ್ತಾ ಇಲ್ಲ. ನನಗೆ ನನ್ನ ರಾಜ್ಯ ಉದ್ಧಾರ ಆಗಬೇಕು. ಈಗ ಏನಾಗ್ತಾ ಇದೆ, ಇಲ್ಲಿ 26 ಸಂಸದರು ಇದ್ದಾರೆ, ತಮಿಳುನಾಡಲ್ಲಿ 39 ಸಂಸದರು ಇದ್ದಾರೆ. ಇವತ್ತು ತಮಿಳುನಾಡಿನ ಸಂಸದರು ರಾಜಕೀಯ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಗಟ್ಟಿ ಇರೋದರಿಂದ ಅವರು ಏನು ಬೇಕೋ ಆ ಒಂದು ರಾಜಕೀಯ ನಾಯಕರು ಅಲ್ಲಿ ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋರಾಟವನ್ನು ಮಾಡಿ ಗಟ್ಟಿಯಾಗಿ ನಿಂತು ಮಾತನಾಡಿ ನಮಗಿಂಥದ್ದೇ ಬೇಕು ಅಂತ ಅವರು ಆರ್ಡರ್ಗಳನ್ನ ಮಾಡಿಸಿಕೊಂಡು ಬರ್ತಾ ಇದ್ದಾರೆ. ನಮಗೆ ಆಗ್ತಾ ಇಲ್ಲ. ಯಾಕೆ? ಪ್ರಾದೇಶಿಕ ಪಕ್ಷಗಳಿಲ್ಲ. ಇಲ್ಲಿ ಯಾರೇ ಮಾತಾಡಿದ್ರು ನೀವು ಯಾವುದೇ ಪಕ್ಷನ ಆಯ್ಕೆ ಮಾಡಿರಿ, ಹೈಕಮಾಂಡ್ ಹೇಳಿದ್ದೆ ಫೈನಲ್, ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅನ್ನೋದನ್ನೇ ಇಟ್ಕೋತೀರಾ. ಅಲ್ಲಿರೋರಿಗೆ ಏನು ಅಂದರೆ ಪ್ರಾದೇಶಿಕ ಪಕ್ಷಗಳ ಒಂದು ಎಲ್ಲಿ ಸ್ಟ್ರಾಂಗ್ ಆಗಿದೆ ಆ ರಾಜ್ಯಗಳ ಸಪೋರ್ಟು ಅವ್ರಿಗೆ ಬೇಕಾಗುತ್ತೆ, ಅವರು ಸಸ್ಟೈನ್ ಆಗೋದಕ್ಕೆ. ಆದರೆ ನಮ್ಮಲ್ಲಿ ಆ ಥರ ಆಗ್ತಾ ಇಲ್ಲ. ಆದ್ದರಿಂದ ನಮಗೇನು ಬೇಕೋ ಸಿಗ್ತಾ ಇಲ್ಲ. ಉದಾಹರಣೆಗೆ ನೀವು ಒಂದು ಕಾವೇರಿ ಇಶ್ಯೂನ ನೀವು ತಗೊಳ್ಳಿ. ಮೊನ್ನೆ ಎಲ್ಲ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಈ ಕಾವೇರಿಯನ್ನು ಅದೇ ಒಂದು ರಾಜಕೀಯದ ಸಬ್ಜೆಕ್ಟ್ ಆಗೋಗಿದೆ, ವಿಷಯ ಆಗೋಗಿದೆ. ಇವತ್ತು ಈ ಒಂದು ಮೇಕೆದಾಟು ಒಂದು ಪ್ರಾಜೆಕ್ಟೇ ಆಗಲಿ, ಯಾಕೆ ಇವತ್ತಿನವರೆಗೂ ನೆಲೆಗುದಿಗೆ ಬಿದ್ದಿದೆ, ಯಾಕೆ ಇದನ್ನು ಮಾಡ್ತಾ ಇಲ್ಲ, ಯಾಕೆ ಇದು ಡ್ಯಾಮೇ ಆಗಲಿ ಯಾಕೆ ಇನ್ನೂ ಕಟ್ಟಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು? ಮೊದಲು ನಮಗೆ ಅಲ್ಲಿ ಉದ್ಭವ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಕಾವೇರಿ ತಾಯಿ. ಸೊ ನಮಗೆ ಕುಡಿಯೋದಕ್ಕೆ ನೀರು ಬೇಕು. ಈಗ ನೋಡಿ, ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, 2 ದಿನಕ್ಕೆ 3 ದಿನಕ್ಕೆ ಒಂದು ದಿವಸ ನೀರನ್ನು ಬಿಡುವಂಥ ಒಂದು ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಕುಡಿಯೋಕ್ಕೆ ನಾವು ನೀರಿಲ್ಲ, ಅಲ್ಲಿ ಅವ್ರಿಗೆ ಇನ್ನೇನೋ ತೊಳ್ಕೊಳ್ಳೋಕ್ಕೆ ಅಥವಾ ಇನ್ನೇನೋ ಬೆಳೆ ಬೆಳೆಯೋದಕ್ಕೆ ಅವರು ನೀರನ್ನು ಕೇಳ್ತಾರೆ. ಅದಕ್ಕೆ ಇಲ್ಲಿರುವಂಥ ನಾಯಕರುಗಳು ಹೈಕಮಾಂಡ್ ಹೇಳ್ದಂಗೆ ಕೇಳ್ಕೊಂಡು ರಾತ್ರಿ ನೀರುಗಳನ್ನ ಬಿಡ್ತಾರೆ. ಯಾಕೆ? ಇಲ್ಲಿರೋರಿಗೆ ಕಟ್ಸಿಲ್ಲ. ಅವರ ಡಿಪೆಂಡೆನ್ಸಿ ನಮಗೇನಿಗೆ ಬೇಕು? ಯಾವಾಗ ಆ ಒಂದು ಕೆಪಾಸಿಟಿ ಬರುತ್ತೆ ಅಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷ ಬಲಿಷ್ಠವಾಗಿದ್ದಾಗ ನಾವು ಹೇಳೋದನ್ನು ನೀವು ಕೇಳಬೇಕು. ಮತ್ತು ನಮಗಿದು ಬೇಕು, ನಮ್ಮ ಕಡೆಯಿಂದ ಇಷ್ಟು ತೆರಿಗೆ ತಗೊಳ್ಳಿ, ನಮಗೆ ಎಷ್ಟು ವಾಪಸ್ ಕೊಡಿ, ನಮ್ಮ ರಾಜ್ಯ ನಾವು ನೋಡ್ಕೋತೀವಿ, ನಾವು ಬೆಳಿತೀವಿ ಅನ್ನೋದು ಬೇಕು. ಅದನ್ನು ಬಿಟ್ಟು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಕೂತ್ಕೋತೀವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೇವಲ ಇಲ್ಲಿ ಬೆಂಗಳೂರಿನಲ್ಲಿ ಇರೋವಂಥವ್ರು ಕೆಲವರು ಏನು ಮಾಡ್ತಾರೆ, ಡೆಲ್ಲಿನ ಖುಷಿ ಪಡಿಸ್ಬೇಕು ಅಂತೇಳಿ ಬೆಂಗಳೂರನ್ನ ಪ್ರೊಜೆಕ್ಟ್ ಮಾಡ್ತಾರೆ, ಇನ್ನೇನೋ ಒಂದು IT BT ಅನ್ಕೊತಾರೆ, ಹೋಗ್ತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕ ಹಲವಾರು ನೀವು ಜಿಲ್ಲೆಗಳನ್ನು ನೀವು ನೋಡಿಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಆ ಪ್ರದೇಶಗಳು ಎಕರೆಗಟ್ಟಲೆ ಬಿದ್ದೇವೆ, ಸರಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಬಡತನದ ರೇಖೆಗಿಂತ ಸಾಕಷ್ಟು ಜನರು ಕೆಳಗಡೆ ಇದ್ದಾರೆ. 33-40% ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ. ಹಳ್ಳಿಗಳಾಗಿ ಉಳ್ಕೊಂಡಿದ್ದೇವೆ. ಯಾವುದೇ ಥರದ ಅಭಿವೃದ್ಧಿಗಳಾಗ್ತಾ ಇಲ್ಲ, ಡೆವಲಪ್ಮೆಂಟ್ಗಳಿಲ್ಲ. 6.5 ಕೋಟಿ 7 ಕೋಟಿ ಜನಸಂಖ್ಯೆಯಲ್ಲಿ 1.5 ಕೋಟಿಯಷ್ಟು ಜನಸಂಖ್ಯೆ ಎಲ್ಲರೂ ಬಂದು ಬೆಂಗಳೂರಿಗೆ ಸೇರ್ಕೊಂಡವ್ರೆ. ಹಾಗಾದರೆ ಅಲ್ಲಿನ ಜಿಲ್ಲೆಗಳ ಪರಿಸ್ಥಿತಿ ಏನು? ಅಲ್ಲಿನ ಯುವಕರು ಏನು ಕೆಲಸ ಮಾಡ್ತಾ ಇದ್ದಾರೆ? ಏನು ಡೆವಲಪ್ ಆಗ್ತಾ ಇದೆ? ಒಂದು ರಿಪೋರ್ಟನ್ನು ತರಿಸ್ಕೊಳ್ಳಿ, ನೋಡೋಣ ಏನೇನೇನೇನೇನೇನು ಡೆವಲಪ್ಮೆಂಟ್ ಆಗಿದೆ, ಯಾವ್ಯಾವ ಪಕ್ಷ ಬಂದು ಏನೇನೇನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅಲ್ಲಿನ ಯುವಕರುಗಳಿಗೆ ಎಷ್ಟು ಕೆಲಸಗಳನ್ನ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಒಂದು ಡೆವಲಪ್ಮೆಂಟ್ ಆಗಿದೆ, ಹೇಗೆ ಅವರು ಆರ್ಥಿಕವಾಗಿ ಆ ಒಂದು ಜಿಲ್ಲೆಗಳನ್ನು ಮೇಲ್ಮಟ್ಟಕ್ಕೆ ತಂದಿದ್ದಾರೆ ನೋಡೋಣ. ಆಗ್ತಾ ಇಲ್ಲ. ಇಲ್ಲಿ ಹೋರಾಟ ಮಾಡ್ತೀನಿ ಅಂತಾರೆ, 1-2-3 ದಿನ ಕಾಣ್ಕೋತಾರೆ, ಆಮೇಲೆ ಇಲ್ಲ. ಅದಾಗುವವರೆಗೂ ಹೋರಾಟವನ್ನು ಮಾಡಬೇಕು. ಇದು ನಾನು ಬಯಸುವಂಥದ್ದು. ಮತ್ತು ಸುಪ್ರೀಂ ಕೋರ್ಟ್ ಆಗಲಿ 4 ಸ್ಟೇಟ್ಗಳಲ್ಲಿ ಸ್ಥಾಪನೆ ಮಾಡಬೇಕು. ಅಂದರೆ ಎಲ್ಲರೂ ಕೂಡ ನಾರ್ತ್ ಇಂಡಿಯಾಗೆ ಹೋಗಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಬರೋದು ತುಂಬ ಕಷ್ಟ ಆಗ್ತಾ ಇದೆ. ಸೌತಲ್ಲೂ ಕೂಡ ಸದರ್ನ್ ಬೆಂಚ್ ಒಂದು ಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲೋ ಬಾಂಬೆನಲ್ಲಿ ಮಡ್ರಾಸಲ್ಲಿ ಪ್ರಯಾರಿಟಿ ಕೊಟ್ಬಿಡ್ತಾರೆ ಅಲ್ಲಿಗೆ, ಬಾಂಬೆ ಮಡ್ರಾಸು ಅಂತ. ವೈ ನಾಟ್ ಕರ್ನಾಟಕ, ವೈ ನಾಟ್ ಬ್ಯಾಂಗ್ಳೂರು? ಇಲ್ಲಿ IT BT ಇಡೀ ಗ್ಲೋಬಲ್ ಸಿಟಿ, ಇಂಟರ್ನ್ಯಾಷನಲ್ ಸಿಟಿ ಅಂತ ಕನ್ಸಿಡರ್ ಆಗಿದೆ ಬ್ಯಾಂಗ್ಳೂರು. ಕರ್ನಾಟಕದಿಂದನೂ ಸೆಂಟ್ರಲ್ ಗೌರ್ಮೆಂಟ್ಗೆ ಮೇಜರ್ ಟ್ಯಾಕ್ಸ್ ಹೋಗ್ತಾ ಇದೆ.
ಯಾಕೆ ಈ ನೆಗ್ಲೆಕ್ಟ್ ಆಗ್ತಾ ಇದೆ ಅಂದರೆ ಕರೆಕ್ಟಾಗಿ ಗಡ್ಸಾಗಿ ಇಲ್ಲಿ ನಿಂತು ಕೇಳೋರಿಲ್ಲ. ಇಲ್ಲಿ ನಿಂತು ಮಾತಾಡ್ತೀನಿ ಅಂತ ಹೋದರೆ ಏನೋ ಪ್ರಾದೇಶಿಕ ಪಕ್ಷ ಇರೋದಿಲ್ಲ. ಅಲ್ಲಿ ಹೋಗ್ತಾ ಇದ್ದಂಗೆ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ, ಯಾರೂ ಮಾತಾಡಲ್ಲ. ಯಾಕಂದರೆ ಅಲ್ಲಿ ಸೆಂಟ್ರಲಲ್ಲಿರೋ ಮಿನಿಸ್ಟರ್ಸ್ಗಳು ಒಂದೇ ಮಾತು ಹೇಳ್ತಾರೆ, ತಮಿಳ್ನಾಡು 39 ಸೀಟು, ಅದು ಪ್ರಾದೇಶಿಕ ಪಕ್ಷ, ನಮ್ಗರ್ದು ಸಪೋರ್ಟ್ ಬೇಕು, ಹೇಳ್ದಂಗೆ ಕೇಳಿ, ರಾತ್ರಿ ನೀರು ಬಿಡಿ, ಇನ್ನೇನೋ ಮಾಡಿ ಅಂತ ಹೇಳಿದ್ರೆ ಅವರು ಪ್ರಯಾರಿಟಿ ಮಣೆ ಹಾಕಿದ್ದೀವಿ, ಆಯಿತು ನೀವು ಇರಿ ಆಮೇಲೆ ನೋಡೋಣ ಅಂದರೆ ಸೈಲೆಂಟ್. ನೋಡಿ, ಇದೆಲ್ಲ ಒಂದು ಸೂಕ್ಷ್ಮವಾಗಿ ನನ್ನ ಗಮನಕ್ಕೆ ಬಂದಂತಹ ಒಂದು ಉದಾಹರಣೆಗಳನ್ನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ಯಾಕೆ ನೆಗ್ಲೆಕ್ಟ್ ಆಗ್ತಾ ಇದೆ ಕರ್ನಾಟಕ ಅಂತ ಹೇಳಿ. ಸೊ ಆದ್ದರಿಂದ ಪ್ರಾದೇಶಿಕ ಪಕ್ಷ ಬಹಳ ಇಂಪಾರ್ಟೆಂಟ್ ಇದೆ, ನೀವು ಅದನ್ನು ಬೆಳೆಸಿ ಗೌರವಿಸಿ ಅಂತ ಹೇಳ್ತೇನೆ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ, ಇತರರಿಗೂ ಕೂಡ ತಿಳಿಸಿ. ಸೊ ಮಾಡಿದಾಗ ಒಳ್ಳೆಯ ಸ್ವಸ್ಥ ಸಮಾಜವನ್ನು ನಾವು ಕಟ್ಟಿದ್ದೇ ಆದಲ್ಲಿ ಸ್ವಸ್ಥ ಜೀವನವನ್ನು ನಾವು ಅನುಭವಿಸ್ಬೋದು, ಹಾಗೂ ಮುಂದೆ ನಮ್ಮ ಮಕ್ಕಳಿಗೂ ಕೂಡ ನಾವು ಕೊಡ್ಬೋದು. ಈಗ ಸ್ವಸ್ಥ ಸಮಾಜ ಇದೆಯಾ, ಒಳ್ಳೆಯ ಸಮಾಜ ಇದೆಯಾ, ನಮಗೆ ಮಕ್ಕಳಿಗೆ ನಾವು ಒಳ್ಳೆಯ ಪೂರಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆಯಾ, ಯೋಚನೆ ಮಾಡಿ. ಆದ್ದರಿಂದ ಇಂಪಾರ್ಟೆನ್ಸ್ ಆಫ್ ರೀಜನಲ್ ಪಾರ್ಟಿ ಇದು ಬಹಳ ಇಂಪಾರ್ಟೆಂಟು. ಇದನ್ನು ನೀವು ಗಮನದಲ್ಲಿ ಇರಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇವತ್ತು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಮುಂಬರುವ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಕೂಡ ಯಾರು ಮೈ ಮರಿಬೇಡಿ, ನಿಮ್ಮ ಓಟುಗಳನ್ನು ಮತಗಳನ್ನು ಮಾರಿಕೊಳ್ಳಬೇಡಿ. ಕ್ಷುಲ್ಲಕವಾದಂತಹ ಯಾವುದೋ ಒಂದು ಭಿಕ್ಷೆಗಿನ್ನ ಕಡೆಯಾದಂತಹ ಒಂದು ಆಮಿಷಗಳಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಮಾರ್ಕೋಬೇಡಿ. ನ್ಯಾಯವಾಗಿ ಇರುವಂಥದ್ದನ್ನು ಆರಿಸಿ, ಮತ್ತು ಪ್ರಾದೇಶಿಕ ಪಕ್ಷವನ್ನು ನೀವು ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ. ಮತ್ತು ಸುಶಿಕ್ಷಿತರು ಅಂತ ಅನ್ನುವವರನ್ನು ನೀವು ಪ್ರೋತ್ಸಾಹಿಸಿ, ಅವರನ್ನು ರಾಜಕೀಯದಲ್ಲಿ ಬೆಳೆಸಿ. ಆಗ ಏನೋ ನಿಮಗೇನು ಬೇಕೋ ಅದು ನಿಮಗೆ ಸಿಗುತ್ತೆ. ನಮಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಲೇ ನಾವು ರಾಜಕೀಯ ಸೇವಕರನ್ನು, ನಾವು ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೇವೆ. ಅವರು ಆ ಕ್ಷೇತ್ರದಲ್ಲಿ ಇರುವಂತಹ ಏನೋ ಸಮಸ್ಯೆಗಳು ಏನು ಎಂಬುದನ್ನು ತಿಳಿದುಕೊಂಡು ಅದನ್ನು ಪ್ರಖರವಾಗಿ ನಿಖರವಾಗಿ ಕೇಂದ್ರ ಸರ್ಕಾರಗಳಿಗೆ ಏನೋ ಅದನ್ನು ಮನಮುಟ್ಟಿಸಿ ನಮಗೆ ಬೇಕಾದಂತಹ ಒಂದು ಪರಿಹಾರಗಳನ್ನು ತಗೊಂಡು ಸವಲತ್ತುಗಳನ್ನು ಮಾಡಿಕೊಡುವುದು ಪ್ರತಿನಿಧಿಗಳ ಕೆಲಸ ಆಗಿದೆ. ಆದ್ದರಿಂದ ಇಂತಹ ರಾಜಕೀಯವಾಗಿ ಪ್ರವೇಶಿಸುವಂತಹ ಪ್ರತಿನಿಧಿಗಳ ವ್ಯಕ್ತಿತ್ವವನ್ನು ನೀವು ಮೊದಲು ನೋಡಿ. ವ್ಯಕ್ತಿ ಹೇಗಿದ್ದಾನೆ, ಆತನ ವ್ಯಕ್ತಿತ್ವ ಹೇಗಿದೆ, ಅವರ ಕೆಪಾಸಿಟಿ ಏನಿದೆ, ಅವರ ಎಜುಕೇಷನ್ ಏನಿದೆ, ವಿದ್ಯಾರ್ಹತೆ ಏನಿದೆ. ನೋಡಿ, ಒಂದು ಮಾತು ಕೂಡ ನಾನು ಈಗ ಕೇಳ್ತಾ ಇದ್ದೇನೆ, ಈ ರಾಜಕೀಯ ಅನ್ನುವುದು ಒಂದು ಸೇವೆ ಅಂತಾದರೆ ಅವರಿಗೆ ಈ PF ಇದೆಲ್ಲ ಯಾಕೆ ಕೊಡ್ತಾ ಇದ್ದಾರೆ, ಸಂಬಳ PF ಎಲ್ಲ ಯಾಕೆ ಕೊಡಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಇಲ್ಲ, ರಾಜಕೀಯ ಅನ್ನೋದು ಒಂದು ಕೆಲಸ, ನಾವು ಅವರಿಗೆ ಕೆಲಸ ಕೊಟ್ಟಿದ್ದೀವಿ, ಈ ಕೆಲಸನ ನೀನು ಪ್ರತಿನಿಧಿಸು ಅಂತ ಹೇಳಿ ಕೊಟ್ಟಿದ್ದೀವಿ ಅಂತಾದರೆ, ಹಾಗಾದರೆ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ನು, ಒಂದು ಕನಿಷ್ಠ ಅರ್ಹತೆಗಳು, ಮಾನದಂಡಗಳು ಯಾಕೆ ಫಿಕ್ಸ್ ಮಾಡಿಲ್ಲ ಅನ್ನೋದು ಚರ್ಚೆಗೆ ಬರ್ತಾ ಇದೆ. ನೋಡಿ, ಎಷ್ಟರ ಮಟ್ಟಿಗೆ ಈಗ ಜನ ಓಪನ್ ಮೈಂಡ್ ಆಗ್ತಾ ಇದ್ದಾರೆ, ಎಜುಕೇಟ್ ಆಗ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬೆಳಿಬೇಕು. ಮೊನ್ನೆ ಎಲ್ಲ ನೋಡಿ, ನೇಪಾಳದಲ್ಲಿ ನಮ್ಮ ಹಕ್ಕು ನಮ್ಮ ಸ್ವಾತಂತ್ರ್ಯ ಅಂತೇಳಿ ಜೆನ್ಸಿಗಳು ಹೋರಾಟಗಳನ್ನು ಮಾಡಿದ್ರು, ಭ್ರಷ್ಟಾಚಾರತೆಯ ವಿರುದ್ಧ ದಂಗೆಯನ್ನು ಎದ್ದರು. ಜನ ಎಷ್ಟು ಅಂತ ಸಹಿಸ್ತಾರೆ. ಆದ್ದರಿಂದ ಸುಮ್ಮನೆ ಏನೋ ಒಂದು ಸಾಂಪ್ರದಾಯಿಕ ಪಕ್ಷಗಳು ಅಂತೇಳಿ ಆ ಸಾಂಪ್ರದಾಯಿಕ ಪಕ್ಷಗಳಿಗೆ ನೆಲ, ಜಲ, ಭಾಷೆ, ಅಭಿಮಾನಗಳನ್ನು ಹೊಂದಿ ಅದನ್ನು ಬಿಟ್ಟು ಜಾತಿ, ಏನೋ ಮತ, ಈ ವರ್ಗ ಇವುಗಳನ್ನು ಏನೋ ಗಣನೆಗೆ ತಗೊಂಡು ಏನೋ ಪುಕ್ಸಟ್ಟೆ ಕೊಡ್ತಾರೆ ಅಂತ ಅಂದ್ಕೊಂಡು ಯಾರಿಗೋ ಏನೋ ಎಲ್ಲಿಂದ ತರ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದು ಕೂಡ ತಿಳ್ಕೊಳ್ದೇನೆ ಅವರು ಮಾಡ್ತಕ್ಕಂಥ ಮಿಸ್ರೆಪ್ರೆಸೆಂಟೇಷನ್ಗಳಿಗೆ ಬಲಿಯಾಗಿ ನೀವು ನಿಮ್ಮ ಅಮೂಲ್ಯ ಮತಗಳನ್ನು ನೀವು ಮಾರ್ಕೊಳ್ಬೇಡಿ. ಅಂತಹ ಸಾಂಪ್ರದಾಯಿಕ ಪಕ್ಷಗಳಿಗೆ ಜೋತು ಬೀಳಬೇಡಿ. ರಚನಾತ್ಮಕವಾಗಿ ಯೋಚಿಸಿ, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಿದಾಗೆ, ಬಿ ಪ್ರಾಕ್ಟಿಕಲ್, ಬಿ ರ್ಯಾಷನಲ್. ಪ್ರಾದೇಶಿಕ ಪಕ್ಷಗಳನ್ನು ನೀವು ಬೆಳೆಸಿ, ಅವರು ಹೈಕಮಾಂಡ್ ಇಲ್ಲಿರೋರೇ ಆಗಿರಬೇಕು. ನಮ್ಮ ರಾಜ್ಯಕ್ಕೆ ಏನು ಬೇಕು ಅಂತ ತೀರ್ಮಾನ ಮಾಡುವಂಥ ರಾಜ ಇಲ್ಲಿನವನೇ ಆಗಿರಬೇಕು. ಈಗ ಉದಾಹರಣೆಗೆ ನೀವು ಇಲ್ಲಿ ಸಿದ್ದರಾಮಯ್ಯನ ರಾಜ ಅಂತ ಇಟ್ಕೊಳ್ಳೋಣ ಈ ರಾಜ್ಯಕ್ಕೆ. ಅವ್ರು ಏನು ಹೇಳ್ತಾರೆ, ಏನು ಕೇಳಿದ್ರು ಹೈಕಮಾಂಡ್ ಹೇಳ್ದಂಗೆ. ಯಾರ ಹೈಕಮಾಂಡು? ಅಲ್ಲಿರೋರಿಗೆ ಕರ್ನಾಟಕ ಏನು, ಕರ್ನಾಟಕದ ಸೊಗಡೇನು, ಇಲ್ಲಿನ ಸಂಪ್ರದಾಯ ಏನು, ಇಲ್ಲಿನ ಧರ್ಮ ಏನು, ಇಲ್ಲಿನ ರೀತಿ ಏನು, ನೀತಿ ಏನು, ಇಲ್ಲಿ ಏನು ಸವಲತ್ತುಗಳಿದ್ದಾವೆ, ಏನು ಸವಲತ್ತಿಲ್ಲ ಗೊತ್ತಿಲ್ಲ. ಅಲ್ಲಿ ಯಾರೋ ಒಬ್ರನ್ನ ಅಪಾಯಿಂಟ್ ಮಾಡಿರ್ತಾರೆ, ಇವನು ಏನು ಅಪ್ಡೇಟ್ ಮಾಡ್ತಾರೋ ಆ ಅಪ್ಡೇಷನ್ ಮೇಲೆ ಅಲ್ಲಿ ಕೂತ್ಕೊಂಡು ಅವರು ಹೇಳೋದು. ಇಂಥವ್ರು ಬೇಕಾ ನಮಗೆ? ಯೋಚನೆ ಮಾಡಿ.
ನಮಗೆ ಬೇಕಾಗಿರೋದು ನಮ್ಮ ರಾಜ್ಯವನ್ನು, ನಮ್ಮ ರಾಜ್ಯದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ, ಸಂವಿಧಾನವನ್ನು ತಿಳಿದಿರುವಂತಹ, ರಾಜ್ಯದ ಇಲ್ಲಿನ ಶಾಸ್ತ್ರಗಳನ್ನು, ಧರ್ಮಗಳನ್ನು ತಿಳಿದಿರುವಂತಹ, ಕಾನೂನನ್ನು ತಿಳಿದಿರುವಂತಹ ಒಳ್ಳೊಳ್ಳೆ ಜ್ಞಾನಿಗಳು ಬೇಕು, ಎಜುಕೇಟೆಡ್ ಪೀಪಲ್ ಬೇಕು, ರೆಪ್ರೆಸೆಂಟೇಟಿವ್ಸ್ ಬೇಕು ನಮಗೆ. ಮತ್ತು ಅವರಿಗೆ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ ಪ್ರೀತಿ ಇರಬೇಕು. ನನ್ನ ದೇಶ, ನನ್ನ ರಾಜ್ಯ, ನನ್ನ ಧರ್ಮ ಎಂಬ ಪ್ರೀತಿ ಇರಬೇಕು. ಅಂತಹವರು ಬೇಕು. ಸೊ ಅಂಥವರನ್ನು ಆಯ್ಕೆ ಮಾಡಿ, ಮತ್ತು ನೀವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿ, ಇಲ್ಲಿನ ಪ್ರತಿನಿಧಿ ಬಂದು ಪ್ರಾದೇಶಿಕ ಪಕ್ಷ ನೀವು ಬೆಂಬಲಿಸಿದಾಗ ಯಾವ ಹೈಕಮಾಂಡ್ ಏನಿರಲ್ಲ, ಇಲ್ಲೇ ಕೂತ್ಕೋತಾರೆ, ಇಲ್ಲೇ ಕೇಳ್ತಾರೆ, ಇವ್ರು ಹೇಳಿದ್ದೆ ಫೈನಲ್ ಆಗಬೇಕು. ಅಂತಹದ್ದನ್ನು ನೀವು ಆಯ್ಕೆ ಮಾಡಿ ರಾಜ್ಯ ಬೆಳೆಯುತ್ತೆ. ಮತ್ತು ಕೇವಲ ಬೆಂಗಳೂರು ಬೆಳೆಸೋದಲ್ಲ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳು ನಮ್ಮದೇ. ನಮ್ಮ ರಾಜ್ಯದಲ್ಲಿರುವ ಮೂಲೆಯಲ್ಲಿರುವ ಎಲ್ಲ ಜನರು ಕೂಡ ನಮ್ಮವರೇ. ವಸುದೇವ ಕುಟುಂಬಂ ಅಂದಂಗೆ ಎಲ್ಲರೂ ನಮ್ಮವರೇ. ಅವರು ಎಲ್ಲರ ಆರ್ಥಿಕ ಬೆಳವಣಿಗೆ ಆಗಬೇಕು, ಎಲ್ಲ ಬಡವರು ಕೂಡ ಬೆಳಿಬೇಕು, ಎಲ್ಲರಿಗೂ ಸವಲತ್ತುಗಳು ಸಿಗುವಂತಾಗಬೇಕು, ಎಲ್ಲ ಜಿಲ್ಲೆಗಳು ಸಮಾನವಾಗಿ ಬೆಳಿಬೇಕು. ಅದನ್ನು ಬಿಟ್ಟು ಯಾವುದೋ ಒಂದು ಜಿಲ್ಲೆನ ಬೆಳೆಸೋದು, ಇನ್ನು ಕೆಲವು ಜಿಲ್ಲೆಗಳನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಬಿಟ್ಟುಬಿಡೋದು, ಇದಲ್ಲ. ಪ್ರತಿಯೊಂದು ಜಿಲ್ಲೆಯ ಒಂದು ಸಂಸದರು ಕೂಡ ಆ ಜಿಲ್ಲೆಯನ್ನು ಯಾವ ಮಟ್ಟಕ್ಕೆ ಮೇಲಕ್ಕೆ ಎತ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಿ, ರೆಕಾರ್ಡ್ ಕೇಳಿ, ಅವರವರ ಸಾಧನೆಗಳೇನು ಅನ್ನೋದನ್ನು ತಿಳ್ಕೊಳ್ಳಿ. ಆಗ ನೀವು ಯೋಚನೆ ಮಾಡಿ. ಮತ್ತು ಯಾರು ಬಂದರೂ ಅಷ್ಟೇ ಅಂತ ಅನ್ನೋದು ಒಂದು ಸೋಗಲಾಡಿ ಮಾತು ಕೂಡ ಮಾತಾಡ್ಬಿಡ್ತಾರೆ, ತಿಪ್ಪೆ ಸಾರಿಸೋ ಥರ. ಯಾರು ಬಂದರೂ ಅಷ್ಟೇ, ಅದು ಸರಿ. ಆದರೆ ಇಂಥವ್ರು ಬರ್ತಾನೇ ಇದ್ದಾರೆ ವರ್ಷಗಳಿಂದ ಇಂಥ ಪಕ್ಷ, ಬಟ್ ಏನೂ ಆಗ್ತಾಯಿಲ್ಲ ಅಂದಾಗ ಹೊಸಬ್ರಿಗೆ ಅವಕಾಶ ಕೊಡಿ. ಅದರಲ್ಲಿ ಯಾರೋ ಒಬ್ಬ ಬರಬಹುದು, ಎಲ್ಲರೂ ಕೆಟ್ಟವರೇ ಆಗಿರಲ್ಲ, ಒಳ್ಳೆ ನಾಯಕರುಗಳು ಬಂದೇ ಬರ್ತಾರೆ. ಹೊಸಬ್ರುಗಳಿಗೆ ಅವಕಾಶ ಕೊಡ್ತಾಯಿರಿ. ಹಳಬ್ರಿಗೆ ಬಂದವರು ಕೆಲಸ ಮಾಡಿದರೆ ಅವ್ರನ್ನ ರಿವ್ಯೂ ಮಾಡಿ ಪುನರ್ ಪರಿಶೀಲಿಸಿ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅವರಿಗೆ ಅವಕಾಶ ಕೊಡಿ. ಮತ್ತು ಕೆಲಸ ಕಂಪ್ನಿನಲ್ಲಿ ಹೇಳ್ತಾರಲ್ಲ, ವರ್ಷಕ್ಕೊಂದು ಸತಿ ಪರ್ಫಾರ್ಮೆನ್ಸ್ ಚೆಕ್ ಅಂತ, ಅವ್ರು ಕೆಲಸ ಮಾಡಿದ್ರೆ ಆ ಪಕ್ಷಕ್ಕೆ ಹಾಕಿ. ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಅಂದರೆ ಮುಂದೆ ಬರೋರು ಹಂಗೆ ಅಂತ ಅಂದ್ಕೊಳ್ಳೋ ಬದಲು ಮುಂದೆ ಬರೋರ್ಗೆ ಅವಕಾಶ ಕೊಡಿ. ಹಿಂದೆಗಡೆ ಪರ್ಫಾರ್ಮೆನ್ಸ್ ಮಾಡದೇ ಇರೋರನ್ನ ಕಿತ್ತಾಕಿ. ಅಟ್ಲೀಸ್ಟ್ ನೀವು ಪರ್ಫಾರ್ಮೆನ್ಸ್ ಮಾಡಿದವ್ರಿಗೆ ಅವಕಾಶ ಕೊಟ್ಟಾಗ ಏನೋ ಒಂದು ಹೊಸ ಬೆಳಕನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಪ್ರಾದೇಶಿಕ ಪಕ್ಷದಿಂದ ಅಂತ ಹೇಳ್ತಾ ನಾನು ಈ ಒಂದು ಕಾವೇರಿಯ ವಿಚಾರವನ್ನು ಉದಾಹರಣೆಯಾಗಿ ನಾನು ನಿಮಗೆ ಕೊಟ್ಟಿದ್ದೇನೆ. ಪವರ್ಫುಲ್ಲಾಗಿ ರೆಪ್ರೆಸೆಂಟ್ ಮಾಡಿ ನಾವು ಆಗಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದು ವರ್ಷಾನುಗಟ್ಟಲೆ ಹಿಂಗೆ ಕೂತಿದೆ. ಯಾಕಂದರೆ ಇದೊಂದು ರಾಜಕೀಯ ಸಬ್ಜೆಕ್ಟ್ ವಿಷಯ, ಇದನ್ನು ಹಂಗೆ ಜೀವಂತವಾಗಿ ಇರಿಸಬೇಕು. ಆ ಜನಗಳಿಗೆ ಪರಿಹಾರ ಬೇಡ, ಇದು ಜನಗಳಿಗೆ ಆ ಥರ ಆಗಬಾರ್ದು. ಆದ್ದರಿಂದ ಈ ತರಹದ ಕೆಲವು ವಿಷಯಗಳಿದ್ದಾವೆ. ಇದನ್ನು ಮುಂದುವರೆದ ಭಾಗವಾಗಿ ನನಗೆ ಬಿಡುವಾದಾಗೆಲ್ಲ ಈ ತರಹದ ಒಂದು ವಿಚಾರಗಳನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಅದು ಸಾಮಾಜಿಕ ಕ್ರಾಂತಿಯಾಗಲಿ, ರಾಜಕೀಯದಲ್ಲಿ ಕ್ರಾಂತಿಯಾಗಲಿ, ಜನರಿಗೆ ಒಂದು ಸ್ವಸ್ಥ ವಿಚಾರಗಳು ಸಿಗುವಂತಾಗಲಿ. ನನ್ನ ಜಿಲ್ಲೆ ಬೆಂಗಳೂರು, ನನ್ನ ರಾಜ್ಯ ಕರ್ನಾಟಕ ಪ್ರಯಾರಿಟಿ. ಇಲ್ಲಿ ಆಳುವಂತಹ ಪ್ರಾದೇಶಿಕ ಪಕ್ಷ ಬರಲಿ, ಅಂಥವರಿಗೆ ಅಧಿಕಾರ ಕೊಡಿ. ಆಮೇಲೆ ನನ್ನ ದೇಶ ಭಾರತ. ಎಲ್ಲವನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ, ಸೂಕ್ಷ್ಮದಿಂದ ಸಮಗ್ರತೆಯ ಕಡೆಗೆ ನಾವು ಹೋಗೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ. ವಿಷಯಗಳನ್ನು ಹೀಗೆ ಮುಂದುವರಿಸ್ತಾ ಇರ್ತೇನೆ. ಬಿಡುವಿದ್ದಾಗೆಲ್ಲ ನೋಡಿ, ಪ್ರೋತ್ಸಾಹಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.